ಪ್ಲೇಟ್ಸ್ಗಳನ್ನೆಲ್ಲ ಅರೇಂಜ್ ಮಾಡಾಯಿತು. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಎರಡೂ ಈಕ್ವಲ್ ಆಗಿ ಸಿಗೋ ಥರ ಲೆಟ್ಸ್ ಗಿವ್ ದೆಮ್ ಕೊಡೋಣ. ತುಂಬ ಲಿಮಿಟಾಗಿ ಕೊಡ್ತಿದ್ದೀನಿ. ಸೊ ನೋಡಿ, ಎಲ್ಲ ಇಷ್ಟಿಷ್ಟೇ. ಫುಡ್ ರೆಡಿ ಇದೆ. ಇವಾಗ ಎಲ್ಲ ಬರ್ಡ್ಸ್ಗಳಿಗೂ ಫೀಡ್ ಮಾಡೋದೊಂದೇ ಬಾಕಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದನ್ನು ಇವಾಗ ಸ್ವಲ್ಪ ಆಲ್ಟರ್ ಮಾಡಬೇಕು. ಈ ಕೇಜ್ನ ಈ ಪಿಜನ್ಸ್ನ ತೆಗೆದ್ಬಿಟ್ಟು ಸೊ ಕೆಳಗಡೆ ಒಂದು 4-5 ಪೇರ್ ಪಿಜನ್ಸ್ ಬಿಡೋ ಥರ ಒಂದು ಮಾಡಿಸ್ಬೇಕು ಅಂತ ಇದ್ದೀನಿ ಮರದ್ದು. ಸೊ ಈ ಜಾಗಕ್ಕೆ ಬೇರೆ ಬರ್ಡ್ಸ್ ಆ್ಯಡ್ ಆಗುತ್ತೆ. ಸೊ ಲೆಟ್ಸ್ ಗೋ. ನಾನೇನು ಮಾಡ್ತೀನಿ ಅಂದರೆ, ಲೈಕ್ ನೋಡಿ, ಇವಾಗ ನಾನು ಸಾಫ್ಟ್ ಫುಡ್ ಫೀಡ್ ಮಾಡ್ತೀನಿ ಅಂದರೆ ನಾನು ಮುಂಚೆ ನವಣೆ ಇಟ್ಟಿರ್ತೀನಲ್ಲ, ಸೊ ನವಣೆನ ತೆಗೆದುಬಿಟ್ಟು ಸಾಫ್ಟ್ ಫುಡ್ನ ಇಡ್ತೀನಿ. ಇದು ಮರಿ ಮಾಡಿದೆ. ಸೊ ಇದ್ರ ಪ್ರೋಗ್ರೆಸ್ನ ತೋರಿಸ್ಕೊಡ್ತೀನಿ. ನಾಲ್ಕು ಮರಿ ಮಾಡಿತ್ತು. ಸೊ 3 ಮರಿ ಹ್ಯಾಂಡ್ ಫೀಡಿಂಗ್ ಚಿಕ್ಸಲ್ಲೇ ಕೊಟ್ಬಿಟ್ಟೆ. ಹಾಗೆ ಇನ್ನೂ 3 ಮರಿ ಇದ್ದಾವೆ. ಸೊ 2 ಫೆದರ್ಸ್ ಬಂದಿದೆ, ಇನ್ನೊಂದು ಚಿಕ್ಕದು. ಲೆಟ್ಸ್ ಗೋ. ನೆಕ್ಸ್ಟ್ ಕೇಜಿಲಿ ಫೀಡ್ ಮಾಡೋಣ. ಪೇರ್ ಬಗ್ಗೆ ಹೇಳಲೇಬೇಕು. ಒಂದು ರೈನ್ಬೋ ಯೆಲ್ಲೋ ಫೇಸ್ ಮೇಲು, ಹಾಗೆ ಫೀಮೇಲು ವೈಟ್ ಫೇಸು. ಸೊ ನೋಡಬೇಕು, ವರ್ಕಿಂಗಿಗೆ ಅಂತ ಇಟ್ಟಿದ್ದೀನಿ, ವರ್ಕಿಂಗ್ ಲೈನ್ಸ್ ಇವೆಲ್ಲ. ಸೊ ಇದು ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಹೋಗಿ ಮೊಟ್ಟೆ ಇಟ್ಟಿಲ್ಲ, ಬಟ್ ಹೋಗ್ಬಂದು ಇಲ್ಲಿ ಇಟ್ಟಿದೆ ಮೊಟ್ಟೆ. ನೆನ್ನೆ ಫುಡ್ ಹಾಕಿ ಚೇಂಜ್ ಮಾಡಬೇಕಾದ್ರೆ ಚೆಕ್ ಮಾಡಿ ಅದನ್ನು ಸಪ್ರೇಟಾಗಿ ಆ ಕಂಟೈನರ್ ಅಲ್ಲೇ ಇಟ್ಬಿಟ್ಟು ಇನ್ನೊಂದು ಕಂಟೈನರ್ಗೆ ಫುಡ್ನ ಇಟ್ಟೆ. ಸೊ ಇವಾಗ ಇದನ್ನು ರಿಮೂವ್ ಮಾಡಿ ಸಾಫ್ಟ್ ಫುಡ್ನ ಕೊಡೋಣ. ಸೊ ಸಮ್ಮರ್ ಸೀಸನಲ್ಲಿ ಸಾಫ್ಟ್ ಫುಡ್ಡು ತುಂಬ ಅಂದರೆ ತುಂಬ ಮುಖ್ಯ ಬರ್ಡ್ಸ್ಗಳಿಗೆ. ಅಂದರೆ ನೋಡ್ಬೋದು ಎಷ್ಟು ಹೀಟ್ ಇದೆ. ಸೊ ಅದ್ರ ಕೆಳಗಡೆನೇ ಇದ್ದೀವಿ. ಸೊ ಅದರಿಂದ ನಾವು ತುಂಬ ಸಾಫ್ಟ್ ಫುಡ್ನ ಕೊಡಬೇಕು. ನಾನು ರೆಗ್ಯುಲರಾಗಿ ಸಾಫ್ಟ್ ಫುಡ್ನ ಕೊಡ್ತಾನೆ ಇರ್ತೀನಿ ಎಲ್ಲ ಬರ್ಡ್ಸ್ಗಳಿಗೂ. ಸಾಫ್ಟ್ ಫುಡ್ ಅಂದರೆ ಕ್ಯಾರೆಟ್ ಕೊಡ್ತಿರ್ತೀನಿ, ಬೀಟ್ರೋಟ್ ಕೊಡ್ತೀನಿ, ಕಾಳು ಕೊಡ್ತಿರ್ತೀನಿ, ಮತ್ತು ಕಡಲೆಕಾಳನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ. ಹೀಗೆ ಕೊಡ್ತಾನೆ ಇರ್ತೀನಿ. ಹಾಗೆ ಇವತ್ತು ಹೆಸರು ಕಾಳು ಮತ್ತು ಸೊ ಈಗ ನಾವು ನಮ್ಮ ಶೋ ಬಡ್ಜೆಸಿಗೆ ಫೀಡ್ ಮಾಡೋಣ. ಇದನ್ನು ರಿಮೂವ್ ಮಾಡಿಬಿಟ್ಟು ನೋಡ್ಬೋದು, ಶೋ ಬಡ್ಜೆಸಿಗೆ ನಾನು ಮಿಕ್ಸ್ ಫುಡ್ನ ಕೊಡ್ತಿದ್ದೀನಿ. ಸೊ ಏನೇನು ಇರುತ್ತೆ ಅಂದರೆ ನೋಡ್ಬೋದು, ನವಣೆ ಇಟ್ಟಿರ್ತೀನಿ, ನವಣೆ ಜೊತೆ ಭತ್ತ ಇಡ್ತೀನಿ. ಸೊ ಭತ್ತದ ಜೊತೆ ಸನ್ಫ್ಲವರ್ ಸೀಡ್ಸ್ನ ಇಡ್ತೀನಿ. ಸನ್ಫ್ಲವರ್ ಸೀಡ್ಸು ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನವಣೆನೇ ಜಾಸ್ತಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಅಷ್ಟೇ ಸೈಡಲ್ಲಿ ಇಟ್ಬಿಟ್ಟು ಸಾಫ್ಟ್ ಫುಡ್ನ ಕೊಡೋಣ. ಸೊ ಇದೇನಪ್ಪ ಅಂತ ಕೇಳ್ಬೋದು. ತುಂಬ ಜನ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಕ್ಯಾಲ್ಶಿಯಮ್ ಬೋನ್ ಅಂತ ಹೇಳ್ತೀವಿ. ಸೊ ಕಟಲ್ ಬೋನ್ ಅಂತಲೂ ಹೇಳ್ತಾರೆ. ಸೊ ಕಟಲ್ ಬೋನ್ ಈ ಥರ ಬರೋಲ್ಲ, ಇದು ಕ್ಯಾಲ್ಶಿಯಮ್ ಬೋನ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಶಿಯಮ್ ಬೋನು ಇದ್ರ ಬ್ರೀಡಿಂಗಿಗೆ ಮತ್ತು ಇದ್ರ ಪ್ರೋಟೀನ್ಸ್ಗಳಿಗೆ ಏನೇನು ರಿಕ್ವೈರ್ಮೆಂಟ್ ಬೇಕಿರುತ್ತೆ ಎಲ್ಲದು ಫಿಲ್ ಮಾಡುತ್ತೆ. ಸೊ ಇದನ್ನು ವಾಪಸ್ ಅಲ್ಲೇ ಇಡೋಣ. ಸೊ ಕ್ಲೋಸ್ ಮಾಡೋಣ. ಸೊ ಇದಕ್ಕೆ ಫೀಡ್ ಆಯಿತು, ಇದಕ್ಕೆ ಫೀಡ್ ಆಯಿತು, ಇದಕ್ಕೆ ಫೀಡ್ ಆಯಿತು. ಈಗ ಇನ್ನೆರಡು ಪೇರಿಗೆ ಫೀಡ್ ಮಾಡೋಕ್ಕೆ ಬೇಕಿದೆ. ಸೊ ಲೆಟ್ಸ್ ಗೋ. ನೋಡ್ಬೋದು, ಇದರಲ್ಲಿ 2 ಮೇಲ್ಸ್ ಇದೆ, ಹಾಗೆ ಒಂದು ಫೀಮೇಲ್ ಇದೆ. ಸೊ 2 ಮೇಲ್ಸ್ ಅಂದರೆ ಒಂದು ರೈನ್ಬೋ ಮೇಲು, ಮಾವ ರೈನ್ಬೋ ಮೇಲು, ಫುಲ್ಲಿ ಅಡಲ್ಟು, ಹಾಗೆ ಮೇಲ್ಗಡೆ ಆಲ್ಬಿನೋ. ಸೊ ಅದು ಫುಲ್ಲಿ ಅಡಲ್ಟ್ ಮೇಲು. ಸೊ ಅದು ಸೇಲ್ಗಿದೆ, ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆ ಈ ಲುಟಿನೋ ಫೀಮೇಲ್ನ ಹಾಕ್ಬೋದು. ಇದು ಬಂದ್ಬಿಟ್ಟು ರೈನ್ಬೋ ಫಿಲ್ ಬ್ಯಾಕಲ್ಲಿ ಬಂದಿರೋದು, ರೈನ್ಬೋದಲ್ಲಿ ಬಂದಿರೋದು. ಸೊ ಇದಕ್ಕೂ ಫೀಡ್ ಮಾಡೋಣ. ಫೀಡ್ ಮಾಡೋ ಟೈಮು ಫೀಡ್ ಮಾಡೋಣ. ಸೊ ನೋಡ್ಬೋದು, ಫೀಡ್ ಮಾಡಿದ್ದೀನಿ, ಇಟ್ಟಿದ್ದೀನಿ. ಸೊ ಈಗಲೇ ತಿನ್ನಲ್ಲ, ಅವು ಫುಲ್ಲು ಹೆವಿ ಗಾಬರಿ ಇದ್ದಾವೆ. ನೆನ್ನೆ ಒಂದು ನಾಯಿ ಬೇರೆ ಬಂದ್ಬಿಟ್ಟಿತ್ತು ಒಳಗಡೆ. ಸೊ ಅವಾಗಿಂದ ಫುಲ್ ಹೆವಿ ಅಂದರೆ ಹೆವಿ ಗಾಬರಿ ಬಿದ್ದುಬಿಟ್ಟಿದ್ದಾವೆ. ಸೊ ಲಾಸ್ಟ್ ಪೇರ್ ಇದೆ, ಲಾಸ್ಟ್ ಪೇರಿಗೂ ಫೀಡ್ ಮಾಡೋಣ. ಲಾಸ್ಟ್ ಪೇರಿಗೆ ಈಗ ರೆಸ್ಟಿಗೆ ಕೊಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ 6 ಸತಿ ಬ್ರೀಡ್ ಮಾಡಿದ್ದಾವೆ. ನಾನು ಇರಲಿಲ್ಲ, ಸೊ ನಾನು ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇದ್ದಾಗ ಬ್ರೀಡಿಂಗ್ ಬಾಕ್ಸ್ನ ಕೊಟ್ಟಿದ್ದೆ. ಸೊ ಅದರಿಂದ ಏನು ಮಾಡಿಬಿಟ್ಟೈತೆ, ಕಂಟಿನ್ಯೂಸ್ 6 ಟೈಮ್ಸ್ ಫೀಡ್ ಮಾಡಿ. ಸೊ ನೀವು ನೋಡ್ಬೋದು, ಇಲ್ಲಿ ಇರುವೆನ ತುಂಬ ಇರುವೆ ಇದೆ. ಸೊ ಈ ಇರುವೆಗೆ ಏನಪ್ಪ ಮಾಡೋದು ಅಂದರೆ ಲಕ್ಷ್ಮಣ ರೇಖೆ ಬರಿಬೇಕು,
ಫೀಡ್ ಇಡಬೇಕು. ಮತ್ತು ಇಲ್ಲಿ ಎಲ್ಲ ಕಾರ್ನರ್ಸ್ಗೂ ಲಕ್ಷ್ಮಣ ರೇಖೆ ಬರೆದಿಡಬೇಕು. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಸೊಲ್ಯೂಷನ್ ಇಲ್ಲ. ಸೊ ಅಷ್ಟೇ ಮಾಡಬೇಕಾಗಿದೆ, ಅಷ್ಟೇ ಮಾಡ್ತಿದ್ದೀನಿ, ರೆಗ್ಯುಲರಾಗಿ ಮಾಡ್ತಿದ್ದೀನಿ. ನಾನು ಪ್ರತಿದಿನವೂ ಲಕ್ಷ್ಮಣ ರೇಖೆ ಚೆಕ್ ಮಾಡ್ತಾ ಇರ್ತೀನಿ. ಇರುವೆ ಹತ್ತಿದ್ರೆ ಲಕ್ಷ್ಮಣ ರೇಖೆ ಬರೀತೀನಿ. ಸೊ ಈಗ ಸಾಫ್ಟ್ ಫುಡ್ ಕೊಡೋಣ. ಅದಕ್ಕೂ ಲಾಸ್ಟ್ ಪೇರ್ ಇದೆ, ಲಾಸ್ಟ್ ಪೇರಿಗೆ ಸಾಫ್ಟ್ ಫುಡ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ. ಪೇರ್ ಬಗ್ಗೆ ಮಾತಾಡಲೇಬೇಕು. ಇದನ್ನು ಸಹ ವರ್ಕಿಂಗಿಗೆ ಇಟ್ಟಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಇಲ್ಲಿ ನನ್ನ ಫಾರ್ಮಲ್ಲಿ ಬಂದ್ಬಿಟ್ಟು ವರ್ಕಿಂಗ್ ಪೇರ್ಸ್ಗಳನ್ನೇ ಜಾಸ್ತಿ ಇಡೋದು. ಸೊ ಏಕೆ ಅಂದರೆ ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ವರ್ಕಿಂಗ್ ಪೇರ್ಸ್ಗಳನ್ನೇ ಜಾಸ್ತಿ ಇಡೋದು. ಸೊ ನೋಡ್ಬೋದು, ಇದು ರೈನ್ಬೋ ಮೇಲ್ಗೆ ಫ್ಯಾಲೋ ಫೀಮೇಲ್ನ ಹಾಕಿದೆ. ನೋಡೋಣ ಮರಿಗಳು ಯಾವ ಥರ ಬರುತ್ತೆ ಅಂತ. ಸೊ ಇದರಲ್ಲಿ ಒಂದು ಲಾಸ್ಟ್ ಬ್ಯಾಚಲ್ಲಿ ಒಂದೇ ಒಂದು ರೈನ್ಬೋ ಬಂತು. ಇನ್ನು 5 ಇಲ್ಲಿ ನೋಡ್ಬೋದು, ಇಲ್ಲಿ ಲುಟಿನೋ ಇದೆಯಲ್ಲ ಆ ಥರ ಬಂತು. ಸೊ ನೋಡೋಣ, ನೆಕ್ಸ್ಟ್ ಟೈಮು ನೋಡೋಣ ಯಾವ ಥರ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಪಿಜನ್ಸ್ ಬಗ್ಗೆ ಮಾತಾಡೋಣ. ಹೌದು, ನನ್ನ ಹತ್ರ ಚೀನಿ ಮತ್ತು ಈ ಫೀಮೇಲ್ ಇತ್ತು. ಸೊ ಏನಂತಕ್ಕೆ ಚೇಂಜ್ ಮಾಡಿದೆ ಅಂದರೆ, ಇಲ್ಲೇ ನಮಗೆ ತುಂಬ ಬೇಕಿರೋರಿಗೆ ಪಟ್ಟ ತೆಗೆಸ್ಕೋಬೇಕು ಅಂತ ಅಂದರು. ಅದಿನ್ನೂ ಸ್ವಲ್ಪ ಚಿಕ್ಕದ್ರಿ ಫೀಮೇಲ್ಗೋಸ್ಕೊಂಡ್ರೆ ಮೇಲ್ ತುಂಬ ಚಿಕ್ಕದಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಎಕ್ಸ್ಚೇಂಜ್ ಮಾಡಿಕೊಂಡೆ. ಅವರು ಪಟ್ಟ ತೆಗೆಸ್ಕೊಂಡು ಕೊಡ್ತೀನಿ ಅಂದರು. ಸೊ ಅದಕ್ಕೋಸ್ಕರ ನಾನು ಈ ಮೇಲ್ನ ಈ ಫೀಮೇಲ್ಗೆ ಹಾಕಿದ್ದೀನಿ. ಸೊ ನೋಡಬೇಕು, ತುಂಬ ಸಖತ್ತಾಗಿದೆ, ಚೆನ್ನಾಗಿ ಸೆಟ್ ಆಗಿದ್ದಾವೆ, ಚೆನ್ನಾಗಿ ಬಾಜಿ ಹೊಡೆಯುತ್ತೆ, ಸೂಪರಾಗಿದೆ, ಚೆನ್ನಾಗಿ ಫೀಮೇಲಿಗೆ ರೋಲ್ ಆಗ್ತಾ ಇರುತ್ತೆ. ಲೆಟ್ಸ್ ಗೋ. ಅದಕ್ಕೆ ನಾನು ಏನೇನು ಫೀಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈ ಒಂದು ಬಾಕ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಬಾಕ್ಸಲ್ಲಿ ರಾಗಿ ಇರುತ್ತೆ, ರಾಗಿ ಮತ್ತು ಕಡಲೆ ಅಕ್ಕಿ ಇದೆ. ಸೊ ಇದಿಷ್ಟನ್ನು ಫೀಡ್ ಮಾಡ್ತೀನಿ. ಸೊ ಇದ್ರ ಜೊತೆ ಹೆಸ್ರು ಕಾಳು ಫೀಡ್ ಮಾಡ್ತೀನಿ. ಹೆಸ್ರು ಕಾಳು ಜೊತೆ ಕಡಲೆಕಾಳು, ಜೋಳ, ಬಿಳಿ ಜೋಳ ಎಲ್ಲ ಫೀಡ್ ಮಾಡ್ತಿರ್ತೀನಿ. ಇವತ್ತು ಹೆಸ್ರು ಕಾಳು ಫೀಡ್ ಮಾಡೋಣ. ನೆನ್ನೆ ಬಿಳಿ ಜೋಳ ಫೀಡ್ ಮಾಡಿದ್ದೆ ರಾಗಿ ಜೊತೆ, ಇವತ್ತು ಹೆಸ್ರು ಕಾಳನ್ನ ಫೀಡ್ ಮಾಡೋಣ. ಹೆಸ್ರು ಕಾಳನ್ನು ಫೀಡ್ ಮಾಡಿದೆ. ಸೊ ಮಿಕ್ಸ್ ಕೊಡ್ತಾಯಿದ್ದೀನಿ. ಹೆಸ್ರು ಕಾಳಿಂದ ಏನು ಉಪಯೋಗ ಅಂದರೆ, ಬೇಗ ಮಸ್ತಿಗೆ ಬರುತ್ತೆ ಮೇಲ್ ಫೀಮೇಲು, ಅದರಿಂದ ಬೇಗ ಮೊಟ್ಟೆ ಇಡೋ ಸಾಧ್ಯತೆ ಇರುತ್ತೆ. ಅದರಿಂದ ಹೆಸ್ರು ಕಾಳು ಕೊಡ್ತಿರ್ತೀವಿ. ಸೊ ಇದು ಫುಡ್ ಕೊಡೋಕ್ಕೂ ಮುಂಚೆ ಫಸ್ಟ್ ನೀರು ತೋರಿಸ್ಬಿಡೋಣ. ನೆನ್ನೆ ನೈಟ್ ಫೀಡ್ ಮಾಡೋಗಿದೆ ನೀರನ್ನ, ಅದಕ್ಕೋಸ್ಕರ ಈಗ ಒಂದು ಸತಿ ನೀರು ತೋರಿಸ್ಬಿಟ್ಟು ಫುಡ್ ಕೊಟ್ಬಿಡೋಣ. ಸೊ ನೀರು ಕುಡಿದಿದ್ದಾವೆ, ಸಾಕು, ಜಾಸ್ತಿ ನೀರು ಕೊಡೋದು ಬೇಡ. ಈಗ ಊಟ ತಿನ್ನಲಿ ಫಸ್ಟು. ಓಕೆ, ಇಟ್ಬಿಟ್ಟು ಕ್ಲೋಸ್ ಮಾಡೋದು. ಸಂಜೆ ಹೊತ್ತು ಮಾತ್ರ ಇದನ್ನು ಈಚೆಗಡೆ ಬಿಡೋದಾಗಲಿ ಮಾಡ್ತಿರ್ತೀನಿ. ಸೊ ನಾಳೆಯಿಂದ ಬೆಟಾ ಫಿಶ್ ಬ್ರೀಡಿಂಗ್ ಸೀರೀಸ್ನ ಸಹ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ನೋಡ್ಬೋದು, ಇಲ್ಲಿ ಒಂದು ಅವತಾರ್ ಪೇರ್ನ ಬ್ರೀಡ್ಗೆ ಹಾಕಿದ್ದೀನಿ. ಫೀಮೇಲ್ ಇಲ್ಲಿದೆ, ಹಾಗೆ ಮೇಲು ನೆಸ್ಟಿಂಗ್ ಮಾಡ್ತಿದೆ. ಸೊ ಇದರಲ್ಲೊಂದು ಬಿಟ್ಟಿದೆ, 90% ಇದಾಗಲ್ಲ ಅನ್ನಿಸ್ತಿದೆ. ಏಕೆಂದರೆ ಸ್ವಲ್ಪ ಮೇಲ್ ಯಾಕೋ ನಾನು ಬ್ರೀಡಿಗೆ ಬಿಟ್ಟಾದ್ಮೇಲೆ ಇವತ್ತು ಚೆಕ್ ಮಾಡ್ತಾಯಿದ್ದೀನಿ, ಯಾಕೋ ಸ್ವಲ್ಪ ವೀಕ್ ಕಾಣಿಸ್ತಿದೆ. ಮೇ ಬಿ ರಿಮೂವ್ ಮಾಡ್ತೀನಿ, ಇವತ್ತು ಸಂಜೆ ಒಳಗೆ ರಿಮೂವ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಚೆನ್ನಾಗಿ ಬ್ರೀಡಿಂಗಲ್ಲಿದ್ದಾವೆ. ಇದ್ರ ಬೇಬೀಸ್ಗಳನ್ನ ಅತಿ ಶೀಘ್ರದಲ್ಲೇ ಬೇಗ ಹಾಕುತ್ತೆ ಬೇಬೀಸು. ನೋಡೋಣ, ಆದಷ್ಟು ಬೇಗ ನಾನು ಸೇಲಿಂಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು, ತಿಂತಿದೆ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಎಷ್ಟು ಪ್ರೀತಿ ಕೊಡ್ತಿದ್ದೀರೋ ಅದಕ್ಕಿಂತ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಬರ್ತೀನಿ. ಡೈಲಿ ಬ್ಲಾಗ್ಸ್ ಅಂತ ಅಂದರೆ ಏನೂ ಇರಲ್ಲ ಅಂದ್ಕೋಬೇಡಿ, ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಬರುತ್ತೆ. ಆ್ಯಂಡ್ ಇದ್ರ ಜೊತೆ ಸಂಡೇಸು ಸ್ಪೆಷಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಅಂದರೆ ಫಾರ್ಮ್ ಅಪ್ಡೇಟ್. ಅದ್ರ ಜೊತೆ ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಿರ್ತೀನಿ. ನಮ್ಮ ಫಾರ್ಮಲ್ಲಿ ನಾನು ಏನೇನು ಬದಲಾವಣೆ ಮಾಡ್ತಿದ್ದೀನಿ, ಏನೇನು ವೀಡಿಯೋಸ್ನ ಹಾಕ್ತಿರ್ತೀನಿ, ಈ ಫೀಡ್ ಏನೇನು ಸೇಲ್ ಮಾಡ್ತಿರ್ತೀನಿ, ಫಿಶ್ಗಳೇ ಆಗಲಿ ಏನೇನು ಫೀಡ್ ಮಾಡ್ತೀನಿ, ಪ್ರತಿಯೊಂದೂ ಪ್ರತಿದಿನ ಅಪ್ಡೇಟ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಬರ್ತಿರುತ್ತೆ. ಥ್ಯಾಂಕ್ ಯು ಫಾರ್ ಇಲ್ಲಿವರೆಗೂ ಯಾರ್ಯಾರು ಕಾಯ್ತಿದ್ದೀರಾ ವೀಡಿಯೋಸ್ನ, ಈ ಕೊನೆವರೆಗೂ ಯಾರು ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಏನಪ್ಪ ಹೇಳ್ತಿದ್ದೀನಿ ಅಂದರೆ, ನಾನು ಒಳ್ಳೆ ಕಂಟೆಂಟ್ಸ್ಗಳ ಜೊತೆ ಬರ್ತೀನಿ, ತುಂಬ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಜೊತೆ ಮಾಡ್ತಿರೋದ್ರಿಂದ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋನ ಕೊನೆವರೆಗೂ ವೀಡಿಯೋ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಸೊ ಅದರಿಂದ ಕೊನೆವರೆಗೂ ವೀಡಿಯೋಸ್ನ ಚೆಕ್ ಮಾಡ್ತಾರೆ.
ವಿಡಿಯೋನ ನೋಡಿ. ಬ್ರೀಡಿಂಗ್ ಸೀರೀಸ್ನೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಟಾ ಫಿಶ್ ಬ್ರೀಡಿಂಗ್ ಸೀರೀಸ್ನೂ ಸಹ ಸ್ಟಾರ್ಟ್ ಮಾಡ್ತೀನಿ. ತುಂಬ ಡಿಲೇ ಆಯಿತು, ಸಾರಿ. ಇನ್ಮೇಲಿಂದ ಬೆಟಾ ಫಿಶ್ ಬ್ರೀಡಿಂಗ್ ಸೀರೀಸು ಸ್ಟಾರ್ಟ್ ಆಗುತ್ತೆ. ಗಪ್ಪಿ ಫಿಶ್ ಗ್ರೋ ಮಾಡೋದು ಹೆಂಗಂತಲೂ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ಬೆಟಾ ಫಿಶ್ ಗ್ರೋ ಮಾಡೋದು ಹೆಂಗಂತಲೂ ಹೇಳ್ಕೊಡ್ತೀನಿ. ಇದೇ ಥರ ನಾನು ಸಪೋರ್ಟ್ ಮಾಡ್ತಾಯಿರಿ. ಲೆಟ್ಸ್ ಗೋ ಕನ್ನಡ ಪೆಟ್ ಕೀಪಿಂಗ್ನ ಮೇಲೆ ಎತ್ಕೊಂಡು ಹೋಗೋಣ. ನಿಮಗೇನಾದರೂ ಒಂದೊಳ್ಳೆ ಪೆಟ್ಸ್ಗಳು ಬೇಕು ಅಂದರೆ, ಪ್ರೀಮಿಯಂ ಕ್ವಾಲಿಟಿ ಪೆಟ್ಸ್ಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಎಂಜಾಯ್ ಪೆಟ್ಸ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲೂ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ನಾಳೆ ವೀಡಿಯೋದಲ್ಲಿ ಸಿಗೋಣ.